ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿಯ ಅಚೀವ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಆರೋಗ್ಯವಾಗಿದ್ದೀರಾ? ನೋಡಿ, ಇವತ್ತು ನಾನು ಬ್ಲೌಸ್ಗೆ ಸೇಫ್ಟಿ ಬಟನ್ ಹಾಕೋದು ಯಾವ ಥರ, ಅದಕ್ಕೆ ಯಾವ ಥರ ಪಟ್ಟಿ ಅಟ್ಯಾಚ್ ಮಾಡ್ಕೋಬೇಕು ಅಂತ ತೋರಿಸ್ಕೊಂಡು ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದು 2 ಇಂಚ್ ತೊಗೊಂಡಿದ್ದೀನಿ. 2 ಇಂಚ್ ತೊಗೊಂಡು ನಾವು ಈ ಥರ ಫೋಲ್ಡಿಂಗ್ ಮಾಡ್ಕೊಬಿಡೋಣ. ನೋಡಿ, ಸ್ಟಾರ್ಟಿಂಗಲ್ಲಿ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಹಿಂಗೆ ಫೋಲ್ಡಿಂಗ್ ಮಾಡ್ಕೊಬಿಟ್ಟು ಅದನ್ನು ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ನೋಡಿ, ಹಿಂಗೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳೋದು. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಅಂದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಎಂಡ್ವರೆಗೂ ನೋಡಿ. ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಹೊಸದಾಗಿ ಯಾರ್ಯಾರೆಲ್ಲ ಕಲರ್ ಹಾಕ್ತಾ ಇದ್ದೀರಾ ಅವ್ರಿಗೆ ನೋಡಿ ಈ ಥರ ಬರಬೇಕು. ಇಲ್ಲೂ ಬೇಕಾದರೆ ಸ್ಟಿಚಿಂಗ್ ಹಾಕ್ಕೋಬೋದು, ನಾನು ಹಾಕಿಲ್ಲ ಅಷ್ಟೇ, ಸರಿನಾ? ಇಲ್ಲೂ ಈ ಥರ ಹಾಕ್ಕೋಬೋದು. ನಾನು ಆಲ್ರೆಡಿ ಒಂದು ಪಟ್ಟಿನ ಅಟ್ಯಾಚ್ ಮಾಡಿದ್ದೆ. ನೋಡಿ, ಈ ಥರ ಅಟ್ಯಾಚ್ ಮಾಡಿದ್ದೀನಿ. ನಿಮ್ಗೆ ತೋರಿಸ್ಕೊಂಡು ಕೊಡೋಣ ಅಂತ ಅಂದ್ಬಿಟ್ಟು ನಾನು ಇನ್ನೊಂದು ಇದು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ಈ ಥರ ಶೋಲ್ಡರು ತೊಗೊಳ್ಳಿ. ಇನ್ನೂ ಓರ್ಲಕ್ಕಾಗಿಲ್ಲ. ಈ ಥರ ಇದೆಯಲ್ಲ ನೋಡಿ, ಇದು ಕಚ್ಚಾ ಏನಿದೆ ನಮಗೆ ಬ್ಯಾಕ್ಗೆ ಬರಬೇಕು. ಒಂದು ಈ ಕಡೆ, ಒಂದು ಬ್ಯಾಕ್ ಕಡೆ, ಫ್ರಂಟ್ ಕಡೆ ಈ ಥರ ಟರ್ನ್ ಮಾಡಬಾರ್ದು. ಇಲ್ಲಿ ಈ ಥರ ಮಾಡ್ಕೊಂಡು ಫ್ರೆಂಡ್ಸ್ ಇದನ್ನು ನೋಡಿ, ಇಲ್ಲಿಂದ 1 ಇಂಚ್ ಒಳಗಡೆಗೆ ನೋಡಿ ಈ ಥರ ಗ್ಯಾಪ್ ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಬಿಟ್ಟು ಸ್ವಲ್ಪ ಲೂಸ್ ಬಂದರೂ ಪರವಾಗಿಲ್ಲ, ಏನಾಗೋದಿಲ್ಲ. ಇಲ್ಲಿ ಸ್ಟಿಚಿಂಗ್ ಹಾಕ್ಕೊಬಿಡೋಣ. ರಫ್ ಹೊಡ್ಕೊಬಿಡಿ, ನೀಟಾಗೆ ಬಿಚ್ಕೋಬಾರ್ದು. ಒಂದು 3 ಸಲ ಚೆನ್ನಾಗಿ ರಫ್ ಹೊಡ್ಕೊಬಿಟ್ಟು ಇದೇನಿದೆ ನಮ್ಮದು ಫ್ರಂಟ್ ಬ್ಯಾಕ್ ಅಟ್ಯಾಚ್ದು ಈ ಥರ ಇದೆ ಬಟನ್ನು, ಇಲ್ಲಿಗೆ ಹಾಕ್ಕೊಳೋದು. ಫ್ರೆಂಡ್ಸ್ ಆಯಿತಾ? ಇವಾಗ ಯಾವ ಥರ ಹಾಕೋದು ಅಂತ ನಾನು ತೋರಿಸ್ಕೊಂಡು ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಬಟನ್ ಇದೇ ಹೇಳಿದ್ದು ಸೇಫ್ಟಿ ಬಟನ್ ಯಾವ ಥರ ಹಾಕೋದು ಅಂತಂದ್ಬಿಟ್ಟು ಹೇಳ್ಕೊಂಡು ಕೊಡ್ತೀನಿ ಅಂತ. ನೋಡಿ, ಈ ಥರ ಹಾಕೋದು ನಾನು ತೋರಿಸ್ಕೊಂಡು ಕೊಡ್ತೀನಿ. ಈ ಸೈಡ್ಗೆ ಅದು ಇನ್ನೊಂದು ಬ್ಲೌಸ್ ಇದೆ, ಆ ಬ್ಲೌಸ್ಗೆ ನಾನು ಪಟ್ಟಿ ಹಾಕಿದ್ದು ತೋರಿಸ್ಕೊಂಡು ಕೊಟ್ಟೆ. ಇದು ಬರುತ್ತಲ್ಲ, ಇದು ಬಂದಾಗ ನೋಡಿ, ಬ್ಲೂ ಕಲರ್ ಟಾಪ್ ಸೈಡ್ ಏನಿದೆ ಇದ್ರ ಮೇಲೆ ಇರುತ್ತಲ್ವಾ, ಇದನ್ನ ಎತ್ಕೊಳ್ಳಿ ಫಸ್ಟು. ಆಯಿತಾ? ಇನ್ಸೈಡು ಈ ಥರ ಇರುತ್ತೆ, ಫ್ಲ್ಯಾಟಾಗಿರುತ್ತೆ, ಸರಿನಾ? ಫ್ಲ್ಯಾಟಾಗಿರೋದು ಬ್ಲೌಸ್ ಮೇಲೆ ಬರಬೇಕು. ಪಟ್ಟಿಗೆ ಯಾವ್ದು ಬರಬೇಕು ಅಂತ ಅಂದರೆ ಈ ಥರ ಬ್ಲೂ ಕಲರ್ ನೋಡಿ. ಇವಾಗ ಇದ್ರ ಮೇಲೆ ಏನಿತ್ತೋ ಅದನ್ನೇ ಎತ್ಕೋಬೇಕು. ಅದನ್ನೇ ಎತ್ಕೊಂಡು ಈ ಥರ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀವಲ್ವಾ, ಅದಕ್ಕೆ ನೋಡಿ ಈ ಥರ ಇಟ್ಕೊಳ್ಳಿ. ಇದೇನಿದೆ ಅದನ್ನು ಹಿಂಗೆ ಬರಬೇಕು ಫ್ರೆಂಡ್ಸ್. ಈ ಥರ ದಾರನ ಎಮ್ಮಿಂಗ್ ನೀಡ್ಲಿಗೆ 4 ಎಳೆ ದಾರ ಹಾಕೋಬಿಟ್ಟಿದ್ದೀನಿ. ನಾನು 4 ಎಳೆ ದಾರ ಹಾಕ್ಕೊಂಡಿದ್ದೀನಲ್ಲ, ಬ್ಯಾಕಿಂದ ಫ್ರಂಟ್ಗೆ ಒಂದ್ಸಲಿ ಈ ಥರ ಇದ್ರ ಒಳಗಡೆ ಬರಬೇಕು. ಇದೇನಿದೆ ನೋಡಿ, ಝೂಮ್ ಮಾಡ್ಕೊಂಡು ನೋಡಿ. ಈ ಪಿನ್ ಏನಿದೆ ಬ್ಯಾಕಿಂದ ನೀಡ್ಲನ್ನ ಈ ಥರ ಇದ್ರೊಳಗಡೆ ಬರಬೇಕು. ಇದ್ರೊಳಗಡೆ ಬಂದಿದೆ, ಕಾಣ್ತಿದ್ಯಾ? ನೋಡ್ಕೊಳ್ಳಿ. ಆಯಿತಾ? ಬರಬೇಕು. ಅದ್ರೊಳಗಡೆ ಬಂದಾದಮೇಲೆ ನಾವು ಮತ್ತೆ ಬ್ಯಾಕ್ಗೆ ಇಲ್ಲಿ ಪಕ್ಕದ್ದು ಏನಿದೆ ಓಲ್ ಪಕ್ಕದ್ದೇನಿದೆ ಆ ಓಲ್ ಒಳಗಡಿಕೆ ಹಾಕಬೇಕು. ನೋಡಿ, ಹಾಕ್ಮೇಲೆ ಮತ್ತೆ ಬ್ಯಾಕಿಂದ ಈ ಓಲ್ ಪಕ್ಕಕ್ಕೆ ಇಲ್ಲಿ ಬಟ್ಟೆ ಇದೆಯಲ್ಲ ಅಲ್ಲಿಗೆ ಬರಬೇಕು. ಅಲ್ಲಿ ಬಂದುಬಿಟ್ಟು ಮತ್ತೆ ಇದ್ರ ಒಳಗಡೆಗೆ ಬರಬೇಕು. ನಿಮಗೆ ಆದರೆ ನೀವು ಒಂದೇ ಸಲಿನೇ ಒಳಗಡೆಗೆ ತರ್ಬೋದು. ಮತ್ತೆ ಪಕ್ಕದ ಓಲ್ ಇದೆಯಲ್ಲ, ಪಕ್ಕದ ಓಲಿಂದ ಮತ್ತೆ ಬ್ಯಾಕ್ಗೆ ಚುಚ್ಚಿಬಿಟ್ಟು ನೋಡಿ, ಅಲ್ಲಿಂದ ಆದರೆ ಅದು ಒಳಗಡಿಕೆ ತಳ್ಕೊಬೋದು. ನಿಮ್ಗೆ ಏನಾರ ಕಷ್ಟ ಆಯ್ತೈತೆ ಅಂತಂದರೆ ಮಾತ್ರ ನೋಡಿ, ನಾನು ಒಳಗಡಿಕೆ ತಳ್ಕೊಂಡೆ. ಒಳಗಡಿಕೆ ಕೆಳಗಡೆಯಿಂದ ಇದೇನಿದೆ ಪಿನ್ ಒಳಗಡಿಕೆ ಬಂದೈತೆ ನೋಡಿ, ಇಲ್ಲಿ ಚುಚ್ಕೊಂಡೆ. ಮತ್ತು ಇಲ್ಲಿ ಪಕ್ಕದ ಇನ್ನೊಂದು ಓಲ್ ಕಾಣ್ತಿದ್ಯಾ, ಓಲು ಅದ್ರೊಳಗಡಿಗೆ ಹೋಗಿ ಮತ್ತೆ ಈ ಥರ ಮತ್ತೆ ಇವಾಗ ಎಲ್ಲಿಂದ ಚುಚ್ಚಿದ್ವೋ ಅದರೊಳಗಡಿಕೆ ಬರಬೇಕು. ನೋಡಿ, ಈ ಥರ ಒಂದೊಂದ್ಸಲಿ ಬರೋದಿಲ್ಲ. ನೋಡಿ, ಇವಾಗ ಬಂತು. ಅಲ್ಲಿಂದ ಅದ್ರೊಳಗಡೆಯಿಂದ ಮತ್ತೆ ಇನ್ನೊಂದು ಇಲ್ಲಿ ಪಕ್ಕದ ಓಲ್ ಇದೆಯಲ್ಲ, ಇಲ್ಲಿ ಹೋಗಿ ಚುಚ್ಚಬೇಕು. ಕಾಣ್ತಿದ್ಯಾ? 4 ಕಡೆನೂ ಬಂದಿದೆ ಸ್ಟಿಚಿಂಗು. 1 2 3 4. ಇವಾಗ ಬ್ಯಾಕಲ್ಲಿ ನಾಟ್ ಹಾಕ್ಕೋಬೇಕು. ಒಂದು 3 ನಾಟ್ ಹಾಕ್ಕೊಬಿಟ್ಟು ಕಟ್ ಮಾಡ್ಕೊಳ್ಳಿ. ಸೇಫ್ಟಿ ಬಟನ್ನು ತುಂಬ ಅದೂ ಇಂಪಾರ್ಟೆಂಟ್ ಅಲ್ವಾ? ಶೋಲ್ಡರ್ ಡ್ರಾಪ್ ಆದರೆ, ಏನಾದರೂ ಅವ್ರಿಗೆ ಬ್ಲೌಸ್ ಲೂಸ್ ಇದ್ರೂ ಸೇಫ್ಟಿಯಾಗಿ ಕೂರಬೇಕು ಅಂತ ಅಂದರೆ ಸೇಫ್ಟಿ ಬಟನ್ ನಾವು ಹಾಕೋದು ತುಂಬಾ ಮುಖ್ಯ. ಒಬ್ರೊಬ್ರು ಬ್ಯಾಕಲ್ಲಿ ಡೋರಿ ಇಡ್ಸ್ಕೊಂಡ್ರೂ ಸರಿನೇ. ನಾವು ಈ ಥರ ಸೇಫ್ಟಿ ಬಟನ್ ಹಾಕ್ಬಿಟ್ರೆ ತುಂಬ ಯೂಸ್ಫುಲ್ ಆಗುತ್ತೆ, ಸರಿನಾ? ಈ ಬಟನ್ನು ನಾವು ಈ ಥರ
ಹಾಕ್ಬಿಟ್ಟು ಇದೇನು ಥ್ರೆಡ್ ಇದೆ ಇದು ಬ್ಯಾಕ್ ಹೋಗಿದೆಯಲ್ಲ ಇದನ್ನು ಟ್ರಿಮ್ ಮಾಡ್ಕೊಬಿಡಿ ನೀಟಾಗಿ. ಆಮೇಲೆ ನೋಡಿ ಈ ಥರ ಇವಾಗ ಈ ಬಟನ್ ಇದೆಯಲ್ಲ ಈ ಬಟನ್ ಹಾಕ್ತೀನಿ. ಈ ಬಟನ್ನಲ್ಲಿ ನೋಡಿ ಎರಡು ನೋಡಿ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೂ ಕಚ್ಚಾ ಬ್ಯಾಕ್ಗೆ ಬರಬೇಕು, ಇಲ್ಲೂ ಅಷ್ಟೇ. ಇವಾಗ ಈ ಬಟನ್ನ ಇಲ್ಲಿ ಇಕ್ಕೊಳೋಣ ನೋಡಿ. ಒಳಗಡೆ ಇದು ಶೋಲ್ಡರ್ ಏನಿದೆ ಎಡ್ಜಿಂದ 1 ಇಂಚ್ ಒಳಗಡಿಕಾದಂಗೆ ಇರಲಿ. ಇದೇನಾದರೂ ಪಟ್ಟಿ ಸ್ವಲ್ಪ ಉದ್ದ ಇದ್ರೂ ಪರವಾಗಿಲ್ಲ, ಲೂಸಾಗೆ ನಿಂತ್ಕೊಳ್ಳುತ್ತೆ. 1 ಇಂಚ್ ಒಳಗಡಿಕೆ ಹಾಕಿ, ಸರಿನಾ? ಇದನ್ನು ಅಷ್ಟೇ ನೋಡಿ ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಬಿಟ್ಟು ಬಟ್ಟೆಯಿಂದ ಚುಚ್ಚಬೇಕು. ಬಟ್ಟೆಯಿಂದ ಚುಚ್ಚಿ ಸ್ವಲ್ಪ ಇದು ತಿಕ್ ಬರುತ್ತೆ ನೋಡಿ. ಬಟ್ಟೆಯಿಂದ ಚುಚ್ಚಿ ಸರಿನಾ? ಬಟ್ಟೆಯಿಂದ ಚುಚ್ಚಿ ಇಲ್ಲ ಹತ್ರ ಹಾಕಿಬಿಟ್ಟು ಇದನ್ನು ಅಷ್ಟೇ ನೆಕ್ಸ್ಟ್ ಏನಿದೆ ನೋಡಿ ನೆಕ್ಸ್ಟ್ ಬಟನ್ ಒಳಗಡಿಕೆ ಈ ಥರ ಕ್ರಾಸಾಗಿ ಬರುತ್ತೆ. ಹಿಂಗೆ ಕ್ರಾಸಾಗಿ ಬರುತ್ತೆ. ಕ್ರಾಸಾಗಿ ಅಂತ ಅಂದರೆ ಟಾಪ್ ಸೈಡ್ ಬಟ್ಟೆ ಕಾಣಬಾರ್ದು, ಆ ಥರ ನೀವು ಸ್ಟಿಚಿಂಗನ್ನ ಇದು ಮಾಡ್ಕೊಳ್ಬೇಕು. ಹಿಂಗೆ ಹಿಂಗೆ ಬಂದಮೇಲೆ ತಿರ್ಗಾ ಅದೇ ಹೋಲಿಂದ ಥ್ರೆಡ್ ಹಿಂಗೆ ಎತ್ಕೊಬಿಟ್ಟು ಪಕ್ಕದಲ್ಲಿ ಏನಿದೆ ಹೋಲು ನೋಡಿ ಇದಕ್ಕೆ ಹಾಕಿ. ಕಾಣ್ತಿದ್ಯಾ ಫ್ರೆಂಡ್ಸ್? ನೀಟಾಗೆ ಮತ್ತೆ ಇವಾಗ ಇದೇ ಹೋಲು ಒಳಗಡೆಗೆ ಮತ್ತೆ ಹೋಗಲಿ. ನಾವು ಯಾವ ಹೋಲಿಂದ ಚುಚ್ಚಿರ್ತೀವೋ ಅದೇ ಹೋಲಿಂದ, ಏಕೆಂದರೆ 4 ಸೈಡು ನಮಗೆ ಸ್ಟಿಚಿಂಗ್ ಬರಬೇಕಲ್ವ, ಡಬಲ್ ಸಲ ಹಾಕ್ಕೊಂಡು ಹೋಗೋದಲ್ಲ, ಇದೇ ಥರನೇ ಮಾಡಬೇಕು. ಮತ್ತು ನೋಡಿ ಇವಾಗ ಇಲ್ಲಿಂದ ಹಿಂಗೆ ಬರಬೇಕು, ಬ್ಯಾಕ್ಗೆ ಬಂದು ಮತ್ತೆ ಅದೇ ಹೋಲ್ಗೆ ಮತ್ತೆ ರಿಟರ್ನ್ ಹೋಗಬೇಕು. ನಾವು ಯಾವ ಹೋಲಿಂದ ಥ್ರೆಡ್ ಹಾಕಿರ್ತೀವೋ ಅದೇ ಹೋಲ್ಗೆ ರಿಟರ್ನ್ ಹೋಗಬೇಕು. ನೋಡಿ ಇವಾಗ ಪಕ್ಕದಲ್ಲಿ ಇನ್ನೊಂದು ಹೋಲ್ ಇದೆಯಲ್ಲ ಅದ್ರ ಒಳಗಡಿಕೆ ಚುಚ್ಚಬೇಕು. ಚುಚ್ಚಿ ಈ ಥರ ಹಿಂದಕ್ಕೆ ಹೋಗಬೇಕು ನೋಡಿ. ಈ ಥರ ಹೋಗಿ ಇವಾಗ ಬಂತ 4 ಸ್ಟಿಚಿಂಗು, 4 ಇದುವೇ ನೋಡಿ 1 2 3 4 ಈ ಥರ ಹಾಕೋಬಿಟ್ಟು ಇದನ್ನೇನು ಬ್ಯಾಕಲ್ಲಿ ನಾವು ಇದು ಮಾಡೋಕ್ಕಾಗೋದಿಲ್ಲ, ಇಲ್ಲೇ ಒಂದು ಸಣ್ಣದಾಗೆ ಒಂದು 3 ನಾಟ್ ಹಾಕೋಬಿಡಿ. ಆಯಿತಾ ಫ್ರೆಂಡ್ಸ್? ನಾವೇ ಬ್ಲೌಸ್ ಸ್ಟಿಚ್ ಮಾಡ್ತೀವಿ, ಆವಾಗ ನಾವೇ ಸೇಫ್ಟಿಯಾಗಿ ಇದನ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ಕೊಟ್ಬಿಟ್ರೆ ಅವ್ರು ಬೇಕು ಅಂದಿರಲಿ ಬೇಡ ಅಂತ ಅಂದಿರಲಿ ಏನಾದರೂ ಆಗಲಿ ಬಿಚ್ಚೋಗದೆ ಇರೋ ಥರ ನೀಟಾಗಿ ನಾಟ್ ಹಾಕ್ಬಿಟ್ಟು ಇಷ್ಟೇ ಫ್ರೆಂಡ್ಸ್, ಈಸಿ. ಸರಿನಾ? ಇಷ್ಟು ನೀಟಾಗೆ ಬಂದಿದೆ ನೋಡಿ. 4 ಕಡೆಗೂ ಯಾವ ಥರ ಬಂದಿದೆ ಸ್ಟಿಚಿಂಗು, ಚೆನ್ನಾಗಿ ಬಂದಿದೆಯಾ ನೋಡಿ. ಇದೇ ಥರನೇ ಹಾಕಬೇಕು ಫ್ರೆಂಡ್ಸ್. ನೋಡಿ ಇನ್ನೊಂದು ಬಟನ್ ಹಾಕೋದು ನಾನು ಹೇಳ್ಕೊಂಡು ಕೊಡ್ತೀನಿ, ಸರಿನಾ? ಈ ಥರ ಏನಿದೆ ಇದು ಟಾಪ್ ಸೈಡು, ಇದು ಇನ್ಸೈಡ್ ಬರುತ್ತೆ, ಆಯಿತಾ? ಅದು ನನಗೆ ಕೀಳೋದಕ್ಕಾಗೋದಿಲ್ಲ, ಅದಕ್ಕೆ ನಾನು ಈ ಥರ ಕಿತ್ಕೊಬಿಡ್ತೀನಿ. ಈ ಥರ ಕಿತ್ಕೊಬಿಟ್ಟು ಇದೇನಿದೆ ನೋಡಿ ಇದನ್ನು ತೆಗೀರಿ ನೋಡಿ. ಈ ಥರ ಬರೋದೇ ಇಲ್ಲ ಕೈಗೆ, ಅದಕ್ಕೆ ಅದನ್ನೇ ಕಿತ್ತೋಗ್ಬಿಡ್ತೀನಿ. ಇದೇನಿದೆ ಬ್ಲೂ ಕಲರ್ ಮೇಲೆ ಏನಿರುತ್ತೆ ಆಯಿತಾ, ಅದನ್ನು ನೋಡಿ ಈ ಥರ ಇಕ್ಕೋಬೇಕು. ಈ ಥರ ಇಕ್ಕೊಂಡು ಬ್ಯಾಕಿಂದ ಇದು ಬೇರೆ ಬ್ಲೌಸು ಫ್ರೆಂಡ್ಸ್, ನಾನು ಏನು ಪಟ್ಟಿ ಅಟ್ಯಾಚ್ ಮಾಡೋದು ಹೇಳ್ಕೊಂಡು ಕೊಟ್ಟೆ ನೋಡಿ, ಅದಿದು ನೋಡಿ. ಬ್ಯಾಕಿಂದ ಫ್ರಂಟ್ಗೆ ಚುಚ್ಚಿಬಿಟ್ಟು ಮತ್ತೆ ಬ್ಯಾಕ್ ಸ್ಟಾರ್ಟಿಂಗಲ್ಲಿ 2 ನಾಟ್ ಹಾಕ್ಕೊಡ್ಬೇಕಲ್ಲ ನೋಡಿ. ಏನಿದೆ ಪಕ್ಕದಲ್ಲಿರೋ ಹೋಲ್ಗೆ ಹೋಗಿ ಚುಚ್ಚಿಬಿಟ್ಟು ಮತ್ತೆ ಅದೇ ಹೋಲ್ಗೆ ಬ್ಯಾಕಿಂದ ಫ್ರಂಟ್ಗೆ ಚುಚ್ಕೋಬಿಟ್ಟು ಮತ್ತೆ ಇವಾಗ ಪಕ್ಕದ ಹೋಲ್ ಏನಿದೆ, ಪಕ್ಕದ ಹೋಲ್ ಏನು ಕಾಣ್ತಿದೆ ನೋಡಿ, ಅದಕ್ಕೆ ಫ್ರಂಟಿಂದ ಬ್ಯಾಕ್ಗೆ ಚುಚ್ಚಬೇಕು. ಮತ್ತು ಬ್ಯಾಕ್ ಹೋಗಿದ್ವಲ್ಲ, ಬ್ಯಾಕ್ ಮತ್ತೆ ರಿಟರ್ನ್ ಅದೇ ಹೋಲ್ಗೆ ಚುಚ್ಕೋಬೇಕು ನೀಡಲಲ್ಲಿ. ಚುಚ್ಕೊಂಡು ಮತ್ತು ಇನ್ನೊಂದಿದೆ ಇವಾಗ ಇದರಿಂದ ಬಂದ್ವಲ್ಲ, ತಿರ್ಗಾ ಇಲ್ಲಿ ಪಕ್ಕಕ್ಕೆ ತಿರ್ಗಾ ಅಲ್ಲಿಂದ ತಿರ್ಗಾ ಅದೇ ಹೋಲ್ಗೆ ಇಲ್ಲಿಗೆ. ತುಂಬ ಈಸಿ ಫ್ರೆಂಡ್ಸ್, ಆಯಿತಾ? ಒಂದೊಂದ್ಸಲಿ ಇದೆಲ್ಲ ಯಾರಪ್ಪ ಮಾಡೋದು ಕಷ್ಟ ಅನಿಸ್ಬಿಡುತ್ತೆ. ಮಾಡ್ತಾ ನಿಮಗೆ ಆರಾಮ ಅನಿಸ್ಬಿಡುತ್ತೆ ನೋಡಿ ಎಷ್ಟು ಬೇಗ ಹಾಕ್ಬಿಟ್ಟೆ ಅಂತ ಅಂದ್ಬಿಟ್ಟು. ಆಯಿತಾ? ಹಾಕ್ಬಿಟ್ಟು ಇಲ್ಲಿ ಬ್ಯಾಕಲ್ಲಿ ಮತ್ತು ಒಂದು 3 ನಾಟ್ನ ಹಾಕ್ಕೊಬಿಟ್ಟು ಟ್ರಿಮ್ ಮಾಡ್ಕೊಬಿಡಿ ಫ್ರೆಂಡ್ಸ್. ನೀಟಾಗಿ ನಾಟ್ ಹಾಕ್ಕೊಂಡಿಲ್ಲ ಅಂತ ಅಂದರೆ ಬಟನ್ನು ಬಿಚ್ಚೋಗ್ಬಿಡುತ್ತೆ.
ನಾನು ಯಾಕೆ ಕೇಳ್ಕೊಂಡು ಕೊಡ್ತಾ ಇದ್ದೀನಿ ಇದನ್ನು ಅಂತ ಅಂದರೆ, ಹೊಸ್ದಾಗಿ ಯಾರಾದರೂ ಟೈಲರ್ ಆಗ್ತಾಯಿದ್ರೆ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ. ಅದಕ್ಕೋಸ್ಕರ ನಾನು ಮಾಡಿರೋದು. ಅವ್ರಿಗೆ ಕನ್ಫ್ಯೂಸ್ ಇರುತ್ತೆ ಯಾವುದನ್ನು ಹಾಕ್ಲಪ್ಪ ಯಾವುದನ್ನು ಬಿಡ್ಲಪ್ಪ ಅಂತ ಅಂದ್ಬಿಟ್ಟು. ಹಾಕ್ಕೊಂಡಲ್ವಾ, ಹಾಕ್ಕೊಬಿಟ್ಟು ಮತ್ತು ರಿಟರ್ನ್ ಇದೇ ಊರಿಗೆ ಇನ್ನೊಂದ್ಸಲಿ ಚುಚ್ಚಿ ಇಲ್ಲಿಂದ ಹಿಂಗೆ. ನೀಡ್ಲಲ್ಲಿ ಜಾಸ್ತಿ ಬಟ್ಟೆ ಎತ್ಕೊಳಕ್ಕೆ ಹೋಗಬೇಡಿ, ಬರೋದಿಲ್ಲ ಆವಾಗ. ಏಕೆ ಅಂತ ಅಂದರೆ ಇಲ್ಲಿ ಫ್ಯೂಸಿಂಗ್ ಎಲ್ಲ ಹಾಕಿ ಸ್ಟಿಚ್ ಮಾಡಿರ್ತೀವಲ್ವಾ, ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಲೈಟಾಗಿ ಬಟ್ಟೆಗೆ ಮಾತ್ರ ಚುಚ್ಕೊಳ್ಳಿ. ಬಟ್ಟೆಗೆ ಮಾತ್ರ ಚುಚ್ಕೊಂಡಾಗ ಆರಾಮಾಗೆ ಸ್ಟಿಚಿಂಗ್ ಮಾಡ್ಕೋಬೋದು ನಾವು. ಇದು ಫ್ಯೂಸಿಂಗ್ ಹಾಕಿದ್ದೀನಿ, ಬ್ಯಾಕು ಕ್ಯಾನ್ವರ್ಸ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿದ್ದೀನಲ್ವಾ, ಅದರಿಂದ ನನಗೆ ಒಂದು ಸ್ವಲ್ಪ ಕಷ್ಟ ಆಯ್ತೈತೆ. ಶಾರ್ಪಾಗಿರೋ ನೀಡ್ಲು ತೊಗೊಂಡ್ರೆ ಕೈಗೆ ಚುಚ್ಕೊಳ್ತದೆ. ಆಯಿತಾ ಫ್ರೆಂಡ್ಸ್, ನೋಡಿ 4 ಕಡೆಗೂ ಸ್ಟಿಚಿಂಗ್ ಬಂತು. ಬಂದಮೇಲೆ ಈ ಥರ ನಾವು ನಾಟ್ ಹಾಕ್ಕೊಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಅಂದರೆ ಸಪೋರ್ಟ್ ಮಾಡಿ. ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ತೀನಿ ನಾನು ಈ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ನೋಡಿ ಎಲ್ಲ ಕ್ಲೀನಾಗಿ ಗೊತ್ತಾಗ್ತಾ ಇದೆ ಯಾವ ಥರ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಬಾಯ್ ಫ್ರೆಂಡ್ಸ್.